Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನೂಸ್ವಾಮಿ. ಆತ್ಮೀಯ ಸ್ನೇಹಿತರೆ, ಇವತ್ತು ಪರಿಸರವನ್ನು ಉಳಿಸ್ಬೇಕು, ಪರಿಸರವನ್ನು ಬೆಳೆಸಬೇಕು. ಯಾಕೆಂದರೆ ಇವತ್ತು ಗಿಡ ನೆಡೋದ್ರಿಂದ ನಮಗೆ ಪರಿಶುದ್ಧವಾದ ಗಾಳಿ ಸಿಗತ್ತೆ, ಆಮ್ಲಜನಕ ಸಿಗತ್ತೆ. ಇವತ್ತು ನಮಗೆಲ್ಲ ಮುಂದಿನ ಪೀಳಿಗೆಗೂ ಕೂಡ ಅದು ಭಾಳಷ್ಟು ಸಹಾಯ ಆಗುತ್ತೆ. ಬಹುಶಃ ಈ ಪರಿಸರದ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಏನು ಪರಿಸರದ ಬಗ್ಗೆ ಭಾಳಷ್ಟು ಕಾಳಜಿ ವಹಿಸಿ ಭಾಳಷ್ಟು ಗಿಡಗಳನ್ನ ನೆಟ್ಟು ಇವತ್ತು ಇಡೀ ನಮ್ಮ ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ಪದ್ಮಶ್ರೀ ಪುರಸ್ಕೃತೆ ಇವತ್ತು ಸಾಲು ಮರದ ತಿಮ್ಮಕ್ಕ. ಬಹುಶಃ ಇವರ ಒಂದು ಹೆಸರಿನಲ್ಲಿ ಇವತ್ತು ಅವರ ಪುಣ್ಯ ಸ್ಮರಣಾರ್ಥವಾಗಿ ಇವತ್ತೊಂದು ಕಾರ್ಯಕ್ರಮದಲ್ಲಿ ನಾನು ಜಾಯ್ನ್ ಆಗಿದ್ದೀನಿ ಸ್ನೇಹಿತರೆ. ಬಹುಶಃ ಇಂಥ ಕಾರ್ಯಕ್ರಮ ಅಂದ ತಕ್ಷಣ ತಮಗೆ ತಟ್ಟನೆ ನೆನಪಾಗತ್ತೆ, ಅಥವಾ ನೀವೇ ಹೇಳ್ಬಿಡ್ತೀರ ಏನು ವಿಶೇಷತೆ ಅಂತ ಏನಿದೆ ಬಿಡಿ ಸರ್. ಅದರಲ್ಲಿ ಅವ್ರ ಹೆಸರಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂದರೆ, ಎಲ್ಲ ಒಂದು ಕಡೆ ಗಿಡ ಇಡ್ತಾರೆ, ಒಂದು ಗಿಡ, ಆಮೇಲೆ ಒಂದು ಸ್ವಲ್ಪ ಭಾಷಣ ಮಾಡ್ತಾರೆ, ಗಿಡಗಳು ನೆಡಬೇಕು, ನಮಗೆ ಗಿಡಗಳಿಂದ ಇಷ್ಟೆಲ್ಲ ಉಪಯೋಗ ಆಗಿದೆ ಅಂತ. ಅದೇ ಏನು ವಿಶೇಷ ಸರ್, ಎಲ್ಲ ಸ್ಕೂಲ್ಗಳಾಗ ಮಾಡ್ತಾರೆ ಸರ್, ಎಲ್ಲ ಮಕ್ಕಳಿಗೆಲ್ಲ ಹೇಳ್ತಾರೆ ಗಿಡಗಳು ನೆಡಬೇಕು, ಮುಂದೆ ನಮಗೆ ಅನುಕೂಲ ಆಗತ್ತೆ ಅಂತ. ಇದರಲ್ಲಿ ಏನು ವಿಶೇಷ ಸರ್ ಸ್ನೇಹಿತರೆ? ಇವತ್ತೊಂದು ಟ್ರಸ್ಟ್ ಇದೆ. ಬಹುಶಃ ಈ ಟ್ರಸ್ಟ್ ಹೆಸರು ಕೇಳಿಬಿಟ್ರೆ ಸಾಕು, ಭಾಳಷ್ಟು ಆಶ್ಚರ್ಯ ಆಗುತ್ತೆ. ಹೆಸರಲ್ಲೇ ಇಟ್ಟುಬಿಟ್ಟಿದ್ರೆ ಅಷ್ಟೊಂದು ಆಸಕ್ತಿ, ಒಂದು ಕಾಳಜಿ ವಹಿಸಿ ಅದರ ಶ್ರದ್ಧೆ, ಅವರ ಒಂದು ಪರಿಶ್ರಮ ಏನು, ಈ ಎಲ್ಲೇ ಒಂದು ಕಡೆ ನೀವೇನು ತಿಳ್ಕೊಂಡಿರ್ತೀರ, ಒಂದು ಸ್ವಲ್ಪ ಬ್ಯಾನರ್ ಹಾಕ್ಕೊಂಡು ಏನೋ ಸ್ವಲ್ಪ ಭಾಷಣ ಮಾಡ್ತಾರೆ ಅವ್ರ ಹೆಸರಲ್ಲಿ ಅಂತ, ಆ ಥರ ಕೆಲವೊಂದು ಕಾರ್ಯಕ್ರಮಗಳು ಮಾಡ್ಬೋದು ಬಹುಶಃ, ಎಲ್ಲರೂ ಅಲ್ಲ. ಆದರೆ ಇಲ್ಲಿ ಈ ಒಂದು ನಾನು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಲಿಕ್ಕೆ ಈ ಟ್ರಸ್ಟ್ ಏನು ಹೆಸರು ಇದೆ, ಆ ಹೆಸರಿಗೆ ಭಾಳಷ್ಟು ನನಗೆ ಆಸಕ್ತಿ ವಹಿಸಿ, ಯಾಕಪ್ಪ ಈ ಥರ ಒಂದು ಹೆಸರಿಟ್ಟಿದ್ರೆ ಈ ಹೆಸರು ತಕ್ಕಾಗಿ ಈ ಥರ ಒಂದಿಷ್ಟು ಕೆಲಸಗಳು ಆಗತ್ತಾ ಅಂತ. ಬಹುಶಃ ಬೇರು ಭೂಮಿ ಅಂತ ನೋಡಿ, ಅದ್ಭುತ ಒಂದು ಮೆಸೇಜ್ ಕೊಡ್ತಕ್ಕಂಥ ಹೆಸರಿದು, ಬೇರು ಭೂಮಿ ಅಂತ ಒಂದು ಟ್ರಸ್ಟ್ ಸ್ನೇಹಿತರೆ. ಇವತ್ತು ನಾನು ಬಂದಿರತಕ್ಕಂಥದ್ದು ಸಂಡೂರು ಭಾಗದ ಒಂದು ಕುಡ್ತಿನಿ ಪಟ್ಟಣದಲ್ಲಿ ನಾನು ಇರ್ತಕ್ಕಂಥ ಬುಡ್ಕ ಜಂಗಮ ಕಾಲೋನಿಯಲ್ಲಿ. ದೃಶ್ಯದಲ್ಲಿ ತಾವು ಕಾಣ್ಬೋದು ಇಂಥ ಒಂದು ಕಾರ್ಯಕ್ರಮದಲ್ಲಿ. ಬಹುಶಃ ನಾನು ಅಂದ್ಕೊಂಡಿದ್ದೆ ಇಂಥ ಒಂದು ಹೆಸರಿಟ್ಟಿದ್ದಾರಪ್ಪ, ಎಲ್ಲ ಒಂದು ಕಡೆ ಶ್ಯಾಮಲ್ ಹಾಕಿ ಒಳ್ಳೆ ದೊಡ್ಡ ಸ್ಟೇಜ್ ಹಾಕಿರ್ ಬಿಡ್ರಿ, ಒಳ್ಳೆ ರಾಜಕೀಯ ವ್ಯಕ್ತಿಗಳೆಲ್ಲ ಆಹ್ವಾನ ಮಾಡುತ್ತೆ. ಏನು ರೀ ಸುಮ್ಮನೇನ್ರಿ, ಇವತ್ತು ಸಾಲು ಮರದ ತಿಮ್ಮಕ್ಕನ ಒಂದು ಹೆಸರಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅಂದರೆ ಒಳ್ಳೆಯ ಕಾರ್ಯಕ್ರಮ ಸ್ನೇಹಿತರೆ. ಇವತ್ತು ತಾವು ದೃಶ್ಯದಲ್ಲಿ ನೋಡ್ಬೋದು, ಇವತ್ತು ಏನು ಮುಖ್ಯ ಅತಿಥಿಗಳು ನಾವು ನೀವು ಅಷ್ಟೇ ಇಲ್ಲಿ. ಬಹುಶಃ ಇಲ್ಲಿ ಸಾರ್ವಜನಿಕರು, ಹಾಗೆ ಒಂದು ಬೇರು ಭೂಮಿ ಅನ್ನೋ ಒಂದು ಟ್ರಸ್ಟ್ನ ಒಂದು ಸದಸ್ಯರು, ಆಮೇಲೆ ಅಧ್ಯಕ್ಷರು, ಮೆಂಬರ್ಸು ಇಲ್ಲಿದ್ದಾರೆ. ಬಹುಶಃ ಇಲ್ಲಿ ಅಧ್ಯಕ್ಷರು ಮೆಂಬರ್ಸ್ ಇದ್ದಾರೆ ಅಂತ ಹೇಳ್ತೀವಿ, ಆದರೆ ಡಿಸಿಗ್ನೇಷನ್ ಇದೆ, ಎಲ್ಲಿ ಬ್ಯಾನರಲ್ಲಿ ಅವ್ರ ಹೆಸರು ಇಲ್ಲ, ಎಲ್ಲಿ ಕೂಡ ಇಂಥದ್ದು ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತಕ್ಕಂಥದ್ದು ಕೂಡ ಎಲ್ಲಿ ಒಂದು ಫೋಟೋ ಎಲ್ಲಿ ಕೂಡ ಕಾಣಿಸ್ತಾ ಇಲ್ಲ. ಬಹುಶಃ ಅವ್ರು ಹೇಳ್ತಾ ಇರೋದು ನಮಗೆ ಪ್ರಚಾರ ಇಷ್ಟ ಇಲ್ಲ, ನಮ್ಮ ಏನು ಇದು ಬೇರು ಭೂಮಿ ಅನ್ನೋ ಟ್ರಸ್ಟ್ ಮೂಲಕ ಸಮಾಜ ಸೇವೆ ಮಾಡ್ತೀವಿ. ಅದರಲ್ಲಿ ಕೂಡ ಇವತ್ತು ನಮಗೆ ತುಂಬಾ ಆಶ್ಚರ್ಯಕರ ಆಗಿರ್ತಕ್ಕಂಥ ಸಂಗತಿ ಏನಂದರೆ, ಇವತ್ತು ಸಾಲು ಮರದ ತಿಮ್ಮಕ್ಕ ಅವರ ಹೆಸರಲ್ಲಿ ಇವತ್ತು 114 ಗಿಡಗಳನ್ನು ಈ ಕುಡಿತಿನಿ ಪಟ್ಟಣದ ಬುಡ್ಕ ಜಂಗಮ ಕಾಲೋನಿಯಲ್ಲಿ ಇವತ್ತು ಆ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರೆ ಸ್ನೇಹಿತರೆ. ಬಹುಶಃ ಇವತ್ತು ಬೇರು ಭೂಮಿ. ಹೌದು ಸ್ನೇಹಿತರೆ, ಸಂಡೂರು ತಾಲೂಕಿನ ಕುಡಿತಿನಿ ಪಟ್ಟಣದಲ್ಲಿ ಪದ್ಮಶ್ರೀ ಪುರಸ್ಕೃತ ಸಾಲು ಮರದ ತಿಮ್ಮಕ್ಕ ಇವರ ಸ್ಮರಣಾರ್ಥವಾಗಿ ಮತ್ತು ಅವರ ಅಪಾರ ಪರಿಸರ ಪ್ರೇಮಕ್ಕೆ ಗೌರವವಾಗಿ ಅವರ ಹೆಸರಿನಲ್ಲಿ 114 ಗಿಡಗಳನ್ನು ಬುಡ್ಗ ಜಂಗಮ ಕಾಲೋನಿಯ ಮನೆಗಳ ಮುಂದೆ ನೆಡಲಾಯಿತು. ಈ ಸಂದರ್ಭದಲ್ಲಿ ಬೇರು ಭೂಮಿ ತಂಡದ ಸದಸ್ಯರಾದ ಯಶಸ್, ಚಂದ್ರು, ಪಟ್ಟಣ ಪಂಚಾಯಿತಿ ಕಮ್ಯುನಿಟಿ ಮೊಬೈಲೈಸರ್ಗಳಾದ ನಳಿನಿ, ಯಾಸ್ಮಿನ್, ಆರೋಗ್ಯ ನಿರೀಕ್ಷಕರಾದ ರಮೇಶ್, ಸಮಾಜ ಸೇವಕ ಸಂಪತ್ ಕುಮಾರ್ ಸೇರಿದಂತೆ ನಾಗರಿಕರು ಭಾಗವಹಿಸಿದರು. ನಾವು ಪಟ್ಟಣ ಪಂಚಾಯಿತಿ ಮತ್ತು ಬೇರು ಭೂಮಿ ತಂಡದಿಂದ ಬಂದಿದ್ದೀವಿ ಬುಡ್ಗ ಜಂಗಮ ಕಾಲೋನಿಗೆ. ಯಾಕೆ ಬಂದಿದ್ದೀವಿ ಅಂತ ಗೊತ್ತಾ? ನೀವು ಗಿಡ ಹಿಡ್ಕೊಂಡು ಗೊತ್ತಿಲ್ಲಲ್ಲ? ಈ ಗಿಡವನ್ನು ನಾವು ನಿಮ್ಮ ಮನೆ ಹತ್ರ ಕೊಡ್ತೀವಿ, ತಗೊಂಡು ಯಾವ ರೀತಿ ಪೋಷಣೆ ಮಾಡ್ತೀರಾ, ಇದನ್ನ ಯಾವ ರೀತಿ, ಈಗ ನಾವು ಮನೆಯಲ್ಲಿ ಮಕ್ಕಳು ಹುಟ್ಟಿದ್ರೆ ಹೆಂಗೆ ಪೋಷಣೆ ಮಾಡ್ತೀವಿ, ಹೌದಾ, ಮಗುಗೆ ಏನು ಕೊರತೆಗಳಿದಾವೆ ಏನು ಅನ್ನೋದೆಲ್ಲ ನೋಡ್ತೀವಿ. ಆ ರೀತಿನೇ ಈ ಗಿಡ ನಾವು ಕೊಟ್ಟರೆ ಪ್ರತಿಯೊಂದು ಮನೆಯಲ್ಲೂ ಸಾಕೋ ಜವಾಬ್ದಾರಿ ನಿಮ್ಮದು. ಮಾಡ್ತೀರಲ್ವಾ? ಇವಾಗ
ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿ ಜಾಯ್ನ್ ಆಗಿರ್ತಕ್ಕಂಥ ಕಾರ್ಯಕ್ರಮ ಇದು. ಯಾರ ಬಂದು ಭಾಷಣ ಮಾಡಿ ಡೂಪ್ಲಿಕೇಟು ಇವತ್ತು 1001 ಗಿಡ ಕೊಟ್ಬಿಟ್ಟಿದ್ವಿ, 1001 ಗಿಡ ನೆಟ್ಬಿಟ್ಟಿದ್ದೀವಿ, ಇವತ್ತು ನೋಡಿ ಎಷ್ಟು ನೆರಳಾಗಿದೆ ಅಂತ ಇಲ್ಲಿ ಯಾರು ಪೋಸ್ ಕೊಡ್ತಕ್ಕಂಥ ಕಾರ್ಯಕ್ರಮ ಇದಲ್ಲ ಸರ್. ಪ್ರಾಮಾಣಿಕವಾಗಿ ಒಂದು ಗಿಡ ನೆಟ್ಟರೆ ಅದು ಮುಂದಿನ ಒಂದು ಪೀಳಿಗೆಗೆ ಅನುಕೂಲ ಆಗಬೇಕನ್ನೋ ದೃಷ್ಟಿಯಿಂದ ಯಾವುದೇ ಪ್ರಚಾರ ಇಲ್ಲದೇ ಇವತ್ತು ಇಲ್ಲಿ ಬಂದಿರತಕ್ಕಂಥದ್ದು ಸ್ನೇಹಿತರೆ. ಇವತ್ತು ನಾನು ಮಾತಾಡ್ಸ್ತಾ ಹೋಗ್ತೀನಿ, ನೋಡೋಣ ಏನು ಹೇಳ್ತಾರೆ ಇವತ್ತು. ಏನು ತಮ್ಮ ಹೆಸರು? ಯಶಸ್ ಅಂತ ಸರ್. ಯಶಸ್ಸು. ಹೌದು ಯಾವ್ರು ತಮ್ಮದು? ಸರ್ ಆ್ಯಕ್ಚುಲಿ ನಮ್ಮ ಪ್ರಾಪರ್ ಬಂದು ಚಿಕ್ಕಮಗಳೂರು ಜಿಲ್ಲೆ, ಹಾಂ, ಕಡೂರು ತಾಲೂಕು ಬರುತ್ತೆ. ನಾ ಇರೋದು ಬೆಂಗಳೂರು. ಹೊಸ ಏನು ಯಾವ ಒಂದು ಅವಧಿಯಲ್ಲಿ ತಾವು ಈ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿದ್ರಿ? ಸರ್ ಅವಧಿಯಿಂದಕ್ಕಿಂತ ನನಗೆ ಚಿಕ್ಕ ವಯಸ್ಸಿಂದ ಪರಿಸರ ತುಂಬ ಅಂದರೆ ತುಂಬ ಇಷ್ಟ. ಅದರಿಂದ ನಾನು ಆವಾಗಲೇ ಏನಾದರೂ ಮಾಡಬೇಕು ಅಂತ ಹೊರಟಾಗ ಈ ಥರ ಸಣ್ಣ ಪುಟ್ಟ ಗಿಡ ನೆಡ್ತಾ ಇದ್ದೆ. ಹಾಗೆ ಮಾಡ್ತಾ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಈ ಸುಮ್ಮನೆ ಒಂದು ಸಂಸ್ಥೆ ಕಟ್ತಾ ಇರಲಿ ಅಂತ ನಾನು ಫಸ್ಟು ಸೇವ್ ಟ್ರೀಸ್ ಬೈ SSCKM ಅಂತ ಇತ್ತು, ಅದನ್ನು ಚೇಂಜ್ ಮಾಡಿ ಬೇರು ಭೂಮಿ ಅಂತ ಹೆಸರಿಟ್ಟಿದ್ದು ನಾನು. ಈ ಬೇರು ಭೂಮಿ ಅಂತ ಇಟ್ಮೇಲೆ ಇದುವರೆಗೂ ಸುಮಾರು ಒಂದು ಕರ್ನಾಟಕಾದ್ಯಂತ ಸುಮಾರು ಒಂದು 15,000 ಗಿಡ ನೆಟ್ಟಿದ್ದೀವಿ. ಆದ್ದರಿಂದ ನಾವು ಗಿಡ ನೆಡೋದಲ್ಲ ಮುಖ್ಯ, ನಮಗೆ ಪೋಷಣೆ ಸಹ ಮಾಡ್ತೀವಿ ನಾವು. ಯಾಕೆಂದರೆ ಒಂದು ಗಿಡ ಸಹ ನಮಗೆ ಗಾಳಿ ಕೊಡೋದು. ನಾವು ಸುಮ್ಮನೆ ಒಂದು ದಿವಸ ನೆಟ್ಬಿಟ್ಟು ಪೋಸ್ ಕೊಟ್ಬಿಟ್ಟು ಫೋಟೋ ತೊಗೊಂಡು ಹೋಗೋರಲ್ಲ. ಆ ಗಿಡ ಅದನ್ನು ಪೋಷಣೆ 3 ವರ್ಷ ಯಾವುದೇ ಕಾರಣಕ್ಕೂ ಇದು ಮಾಡೋದಿಲ್ಲ. 3 ವರ್ಷ ಪೋಷಣೆ ಮಾಡಿ ಆಮೇಲೆ ದೊಡ್ಡದಾಗೋ ತನಕ ಬೆಳೆಸ್ತೀವಿ. ಆಮೇಲೆ ಅದ್ರ ಪಟ್ಟು ತಾನು ಬೆಳ್ಕೊಳುತ್ತೆ. ಇವತ್ತೇನು ಕಾರ್ಯಕ್ರಮ ಇಟ್ಟಿದ್ದು ತಾವು? ಇವತ್ತು ಸಾಲುಮರದ ತಿಮ್ಮಕ್ಕವರ ಅವರು ಪುಣ್ಯ ಸ್ಮರಣೆ ಅಂತ ಮಾಡ್ಕೊಂಡು ಇವತ್ತು 114 ಗಿಡ ನೆಡಬೇಕು ಅಂತ ಕುಡ್ತಿನಿ ಪಟ್ಟಣದಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದ್ದರಿಂದ ಇವರು ಸಹ ಪಟ್ಟಣ ಪಂಚಾಯತ್ ಅವರು ಇವರೆಲ್ಲ ಸಹಕಾರ ತುಂಬ ಮುಖ್ಯ. ಇವರು ತುಂಬ ಕೆಲಸ ಮಾಡ್ತಿದ್ದಾರಲ್ಲಿ. ಆದ್ದರಿಂದ ನಾವು ಇಂಥ ಕಡೆ ಎಲ್ಲಿ ಸಪೋರ್ಟ್ ಸಿಗುತ್ತೋ ನಾವು ಅಲ್ಲಿ ಮಾಡ್ತೀವಿ. ಸಪೋರ್ಟ್ ಇಲ್ಲಿದ್ದ ಕಡೆ ನಾವು ಆ ಕಡೆ ಹೋಗಿ ಸುಮ್ಮನೆ ಹಾಕ್ಬಿಟ್ಟು ಬಂದ್ಬಿಟ್ಟು ಯಾರು ನೋಡ್ಕೊಳ್ಳಿಲ್ಲ ಅಂದರೆ ಗಿಡ ವೇಸ್ಟ್ ಆಗುತ್ತೆ. ಅದರಿಂದ ನಾವು ಅಂಥ ಕಡೆ ಮಾಡೋದಿಲ್ಲ. ನಮಗೆ ಎಲ್ಲಿ ಸಪೋರ್ಟಿಂಗ್ ಇರುತ್ತೋ ಅಲ್ಲೆಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ವಿಶೇಷವಾಗಿ ಇವತ್ತು ಈ ಬುಡ್ಕ ಜಂಗಮ ಕಾಲೋನಿ ಆಯ್ಕೆ ಮಾಡ್ಕೊಂಡಿದ್ದೇನು? ಯಾಕೆ ಅಂದರೆ ಇಲ್ಲಿರೋರಿಗೆಲ್ಲ ಸ್ವಲ್ಪ ಪರಿಸರದ ಬಗ್ಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಇದೆ. ಅಂತ್ರಿದ ಆಸಕ್ತಿ ಇದ್ದವ್ರಿಗೆ ನಾವು ಅವ್ರಿಗಿನ್ನ ಉತ್ಸಾಹ ಕೊಟ್ಟರೆ ಅವ್ರಿನ್ನ ಹುಮ್ಮಸ್ ಬರುತ್ತೆ. ಅವಾಗಿನ್ನ ಚೆನ್ನಾಗಿ ಪರಿಸರ ಬೆಳೆಯುತ್ತೆ ಅನ್ನೋದು ನಮ್ಮ ಉದ್ದೇಶ. ಯಾಕೆಂದರೆ ಯಾರು ಇಂಟ್ರೆಸ್ಟ್ ಇರ್ತಾರೋ ಅವ್ರಿಗೆ ನಾವು ಇನ್ನೂ ಸ್ವಲ್ಪ ಉರಿದುಂಬಿಸಿದಾಗ ಏನಾಗುತ್ತೆ, ಇನ್ನು ನಮ್ಗೆ ಯಾರೋ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಬಂದು ಅವ್ರು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ. ಅವೇನು ಈ ಗಿಡಗಳು ನೆಡ್ತಕ್ಕಂಥ ಕಾರ್ಯಕ್ರಮ ತಾವು ಮಾಡ್ಕೊಂಡು ಬಂದಿದ್ರೆ ಅಂದರೆ ಇದಕ್ಕೆಲ್ಲ ಗಿಡಗಳಿಗೆ ಕೂಡ ಯಾರಾದರೂ ಹೆಲ್ಪ್ ಮಾಡೋದು ಸಿಗ್ತಾರಾ ನಿಮಗೆ? ಅಥವಾ ಡೋನರ್ಸ್ಗಳು ಸಿಗ್ತಾರೆ, ಒಂದೊಂದು ಟೈಮ್ ಸಿಗೋದಿಲ್ಲ. ಆವಾಗ ವೈಯಕ್ತಿಕ ಹಾಕ್ಲೇಬೇಕು. ನಾವು ಮಾಡ್ತೀವಿ ಅಂದಮೇಲೆ ನಾವು ಯಾವುದೇ ಕಾರಣಕ್ಕೂ ಒಂದು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ನಮ್ಮ ಕೈ ಸ್ವಂತ ಖರ್ಚು ಅದು ಹೆಂಗೋ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಮಾಡ್ತೀವಿ, ಇಲ್ಲ ಅಂದರೆ ನಾವು ಸ್ವಂತ ಕೈಯಿಂದನೂ ಹಾಕ್ತೀವಿ. ಅರ್ಥಾಗಾರ ಅಂತ ನಾವು ಗುಂಡಿ ಹೊಡೆಯೋದಕ್ಕೆಲ್ಲ ಇದನ್ನು ಯೂಸ್ ಮಾಡ್ತೀವಿ, ಪೆಟ್ರೋಲ್ ಯೂಸ್ ಮಾಡಿಕೊಂಡು. ಯಾಕೆಂದರೆ ಟೈಮ್ ಸೇವ್ ಮಾಡೋದಕ್ಕೋಸ್ಕರ ಈ ಮಿಷನ್ನ ಯೂಸ್ ಮಾಡ್ತಾ ಇರೋದು. ಬೇಗ ಆಗುತ್ತೆ. ಇದು ಸುಮಾರು ಕರೆಕ್ಟಾಗಿ ಭೂಮಿ ಅದ ಇತ್ತು ಅಂದರೆ 1 ಗಂಟೆಗೆ 200 ಗುಂಡಿ ಆದರೂ ತೆಗಿಬೋದು, ಆರಾಮಾಗಿ ತೆಗಿಬೋದು. ಇದು ಸರಿಯಾಗಿ ಜನಕ್ಕೆ ಮಾಹಿತಿ ಸಿಗ್ತಾ ಇಲ್ಲ ಸರ್. ನಾವೇನು ಮಾಡ್ತಾ ಇದ್ದೀವಿ ಅಂತ ಅವರು ಫಸ್ಟ್ ಆಫ್ ಆಲ್ ನೋಡ್ತಾ ಇಲ್ಲ. ನಾವೇನಾದರೂ ಹೇಳೋಕ್ಕೆ ಹೋದರೆ ಇವಾಗ ಸ್ವಚ್ಛತೆ ಬಗ್ಗೆನೇ ಆಗಿರಲಿ, ಆಮೇಲೆ ಪ್ಲಾಸ್ಟಿಕ್ ಬಗ್ಗೆನೇ ಆಗಿರಲಿ, ಅದನ್ನೆಲ್ಲ ಹೇಳೋಕ್ಕೆ ಹೋದರೆ ಫಸ್ಟು ಫ್ಯಾಕ್ಟ್ರಿ ಬಂದ್ ಮಾಡಿ ನೀವೇನು ಹೇಳಕ್ಕೆ ಬಂದಿರಾ ಅಂತ ಹೇಳ್ತಾ ಇದ್ದಾರೆ ಅವರು. ನಾವು ಫ್ಯಾಕ್ಟ್ರಿ ಬಂದ್ ಮಾಡೋದಲ್ಲ, ಫಸ್ಟು ಜನಗಳು ಚೇಂಜ್ ಆಗಬೇಕು. ಆಟೋಮೆಟಿಕ್ಲಿ ಜನ ಚೇಂಜ್ ಆದರೆ ಫ್ಯಾಕ್ಟ್ರಿ ಬಂದಾಗುತ್ತೆ ಸರ್. ನಾವೇ ತೊಗೊಳೋದು ಬಿಟ್ಟರೆ ಆಟೋಮೆಟಿಕ್ ಫ್ಯಾಕ್ಟ್ರಿನೇ ಬಂದಾಗುತ್ತೆ. ನಾವು ಅದ್ರ ಬಗ್ಗೆ ಅವ್ರಿಗೆ ಅರಿವು ಮೂಡಿಸ್ತಾ ಇದ್ದೀವಿ, ಎಲ್ಲಿ ಬೇಕಲ್ಲಿ ಕಸ ಹಾಕಬಾರ್ದು ಅಂತ. ನಮಗೆ ಎಷ್ಟು ನಮ್ಮ ಕೆಲಸ ಕೊಟ್ಟಿದ್ದಾರೆ, ಆ ಕೆಲಸದ ಬಗ್ಗೆ ನಾವು ಇದು ಮಾಡ್ತಾ ಇಲ್ಲ ಸರ್. ನಾವು ಮೊದಲೇ ಸಮಾಜ ಸೇವೆ ಮಾಡ್ತಾ ಇದ್ವಿ. ಆ ಸಮಾಜ ಸೇವೆನೇ ಇನ್ನೂ ಹೆಚ್ಚಾಗಿ ನಾವು ಈ ಫೀಲ್ಡಲ್ಲಿ ಮಾಡಬೇಕು ಅಂತೇಳಿ ಒಂದು ಜವಾಬ್ದಾರಿಯಾಗಿ ನಾನು ನಳಿನಕ್ಕ ಈ ಊರಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಇಬ್ಬರು ಪಣ ತೊಟ್ಟು ಮಾಡ್ತಾ ಇದ್ದೀವಿ. ಇನ್ನು ಮಾಡ್ತೀವಿ. ಆಮೇಲೆ ಅವ್ರು ಬೇರು ಭೂಮಿ ತಂಡದವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಯಾವುದೇ ಕಾರಣಕ್ಕೂ ಅವರು 1 ವರ್ಷ ಇಲ್ಲಿ ಕೆಲಸ ಮಾಡ್ತಾರೆ. ಆಮೇಲೆ ಎಲ್ಲ ಅಂಗಡಿಗಳಿಗೆ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತ ಹೇಳಿದ್ದಕ್ಕೆ ಅವರು ಸ್ಟೀಲ್ ಲೋಟ ಮತ್ತು ಸ್ಟೀಲ್ ಪ್ಲೇಟು ವಿತರಣೆ ಮಾಡೋ ಕಾರ್ಯಕ್ರಮನೂ ಇಟ್ಕೊಂಡಿದ್ದಾರೆ. ಆದರೂ ಕೂಡ ಇವತ್ತು ಇಷ್ಟು ವರ್ಷಗಳಲ್ಲಿ ತಾವು ಸೇವೆ ಸಲ್ಲಿಸ್ತಾ ಇದ್ವಿ. ಏನು ತಮಗಾದಂಥ ಒಂದು ತೊಂದರೆಗಳು ಏನು ಪ್ರಾಬ್ಲಮ್ಸ್ ಇದೆ? ಪ್ರಾಬ್ಲಮ್ಸ್ ಅಂದರೆ ಸರ್ ನಮ್ಮದು ಪ್ರಾಬ್ಲಮ್ಸ್ ಅಂದರೆ ಇವಾಗ ಇರ್ತದಲ್ಲ, ಇಲ್ಲೇ ವೈಯಕ್ತಿಕವಾಗಿ ರಾಜಕೀಯದವರು ಇನ್ವಾಲ್ವ್ ಆಗ್ತಾರೆ ಜಾಸ್ತಿ. ರಾಜಕೀಯದವ್ರು ಬಂದ್ಬಿಟ್ಟು ಏನು ಮಾಡ್ತಿದ್ದೀರಾ, ಮಾಡ್ತೀವಿ ಸುಮ್ಮನೆ ಏನೋ ಬಂದ್ಬಿಟ್ಟು ಕಿರಿಕ್ ಮಾಡೋರೆ ಜಾಸ್ತಿ. ಇದೇ ಕಿರಿಕ್ಗಳೇ ಜಾಸ್ತಿ. ರಾಜಕೀಯ ವ್ಯಕ್ತಿಗಳು ಬಂದರೆ ಕಿರಿಕ್ಗಳು. ಇದೇ ಸಮಸ್ಯೆ ಎಲ್ಲ ಕಡೆನೂ ಹೋದ್ರು, ಎಲ್ಲ ಕಡೆನೂ ಇದೇ ಸಮಸ್ಯೆ.
ಅದರಲ್ಲಿ ಏನಾಗಂದರೆ ಅವ್ರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಅವ್ರದ್ದೇ ದೊಡ್ಡ ಸ್ಥಾನ ಅಂದ್ಕೊಂಬಿಟ್ಟಿದ್ದಾರೆ. ಅದು ನಮ್ಗೆ ಆ ಥರ ಉದ್ದೇಶನೇ ಇಲ್ಲ. ನಮಗೇನು ಒಳ್ಳೆ ಜನಕ್ಕೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ ಮನೋಭಾವದಿಂದ ಬಂದರೆ ಎಲ್ಲ ಆಟೋಮೆಟಿಕ್ಲಿ ಚೇಂಜ್ ಆಗುತ್ತೆ. ಬಟ್ ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಬರೀ ದುಡ್ಡು ಮಾಡಬೇಕು. ರಾಜಕೀಯದಲ್ಲೆಲ್ಲ ಅಷ್ಟೇ, ದುಡ್ಡು ಮಾಡಬೇಕು ಅಂತಲೇ ಬರೋದು. ಯಾರಿಗೂ ಜನಸೇವೆ ಮಾಡಬೇಕು ಅಂತ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಬಿಡಿ. ಮುಂದೆ ಇನ್ನೂ ಯಾವ ಥರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರಿ ಸರ್? ಇವಾಗ ಕುಡಿತಿನಿ ಪಟ್ಟಣ ಪೂರ್ತಿ ಒಂದು ವರ್ಷಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇವಾಗ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅಂತ ಪೂರ್ತಿ ಬಟ್ಟೆ ಬ್ಯಾಗು ಸಹ ರೆಡಿ ಮಾಡಿಸ್ತಾ ಇದ್ದೀವಿ. ಬಟ್ಟೆ ಬ್ಯಾಗು ಪ್ರತಿಯೊಂದು ಮನೆಗೂ ಕೊಡಬೇಕು. ಪ್ಲಸ್ಸು ಅಂಗಡಿಲೂ ಸಹ, ಅಂಗಡಿ ಪ್ಯಾಕಿಂಗ್ ಮಾಡ್ತಾರಲ್ಲ ಅದನ್ನು ಸಹ ನಾವು ಬಟ್ಟೆ ಬ್ಯಾಗಲ್ಲೇ ಪ್ಯಾಕಿಂಗ್ ಮಾಡಿಸ್ಬೇಕು ಅಂತ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆಲ್ರೆಡಿ ಅದು ಪ್ರೊಸೆಸಿಂಗಲ್ಲಿದೆ, ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಅದು ಕುಡಿತಿನಿ ಪಟ್ಟಣಕ್ಕೆ ಆಲ್ರೆಡಿ ಸ್ಯಾಂಪಲ್ ಪೀಸ್ ತಂದಿದ್ದೀವಿ. ಬಟ್ಟೆ ಬ್ಯಾಗ್ ಬಂದಿದೆ ಸ್ವಲ್ಪ. ಇನ್ನು ಇವಾಗ ಸದ್ಯಕ್ಕೆ ಒಂದು 5,000 ರೆಡಿ ಮಾಡಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಗಿಡಗಳು ಇಡಬೇಕಂದ್ರೆ ಭಾಳ ಇಷ್ಟ ಸರ್. ಅಂದರೆ ಮನೆ ಹತ್ರ ಪ್ಲೇಸ್ ಇಲ್ಲ ನಮಗೆ, ಅದೇ ಒಂದು ಸಮಸ್ಯೆ. ಹಾಗಾಗಿ ಇವಾಗ ನಾವು ಎಲ್ಲ ನೋಡ್ತಾ ಇದ್ರೆ ನಮ್ಮನೆ ಹತ್ರನೂ ನಾವು ಪರಿಸರ ಬೆಳೆಸಬೇಕು, ಗಿಡಗಳು ಇಡಬೇಕು. ಆಮೇಲೆ ಗಿಡ ಇಡೋದ್ರಿಂದ ನಮಗೇನು ರೋಗಗಳು ಬರಲ್ಲ ಅನ್ನೋದು ನಮಗೆ ಇದೊಂದು ಗೊತ್ತಾಯಿತು ಸರ್. ಇದರಲ್ಲಿ ಅವ್ರ ಹೆಸರಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅವರು ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಅವರಂಗೆ ಇನ್ನೂ ಬೆಳೀಲಿ ಅನ್ನೋದು ನಮ್ಮ ಆಸಕ್ತಿ ಸರ್. ವರ್ಷದಿಂದ ತಾವು ಈ ಸೇವೆಯಲ್ಲಿ ಇದ್ದಾರೆ. ಈ ಸಂಸ್ಥೆಗೆ ಪರಿಚಯ ಆಗಿ 2 ವರ್ಷ ಆಯಿತು, ಬೇರೆ ಭೂಮಿ ತಂಡದಕ್ಕೆ. ಅದಕ್ಕೂ ಮುಂಚೆ ನಾನು ಏನು ಮಾಡ್ತಾ ಇದ್ದೆ ಅಂದರೆ, ತಮಗೆ ಗೊತ್ತಿರೋ ಹಾಗೆ ಶಾಲೆಯಲ್ಲಿ STMC ಅಧ್ಯಕ್ಷೆಯಾಗಿ ನಾನು ಕಾರ್ಯನಿರ್ವಹಿಸಿದೆ ಸತತ 4 ವರ್ಷ. PM ಶ್ರೀ ಶಾಲೆ ಇವಾಗ ಇತ್ತೀಚೆಗೆ PM ಶ್ರೀ ಘೋಷಣೆ ಆಗಿದೆ. ನೀವು ಕಂಡಿರೋ ಹಾಗೆ ಮೊದಲೇ ಯಾವ ರೀತಿ ಇತ್ತು ಶಾಲೆ, ಈಗ ಯಾವ ರೀತಿ ಆಗಿದೆ ಅನ್ನೋದು ಗೊತ್ತಿದೆ. ಕಣ್ಮುಂದೆನೇ ಕಾಣ್ತಾ ಇದೆ ನಾನು ಯಾವ ರೀತಿ ಕೆಲಸ ಮಾಡ್ತಿದ್ದೆ ಅಂದರೆ ಪಾರ್ವತಿ ಮಿಸ್ ಅವರು ಕೂಡ ನನಗೆ ತುಂಬ ಸಹಕಾರ ನೀಡಿದರು. ಯಾಕಂದರೆ STMC ಅಧ್ಯಕ್ಷ ಆಗೋದು ಒಂದೇ ಅಲ್ಲ, ತಾವು ಹೇಳಿದಾಗಲೇ ವೇದಿಕೆಗೆ ಬರೋದು, ಭಾಷಣ ಮಾಡೋದು, ಅವ್ರು ಕೊಡೋ ಬಹುಮಾನವನ್ನು ತೊಗೊಂಡು ಹೋಗೋದು ಅಲ್ಲ. ನಮಗೆ ಅಲ್ಲಿ ಏನು ಮಾಡ್ತಾಯಿದ್ದೀವಿ, ಈ ಶಾಲೆಗೆ ನಾವು ಯಾಕೆ ಹೆಚ್ಚು ಆದ್ಯತೆ ಕೊಡಬೇಕು, ಮಕ್ಕಳಿಗೆ ಏನು ಬೇಕು, ಮೂಲ ಸೌಕರ್ಯನೇ ಇಲ್ಲ ಅಂದಮೇಲೆ ಆ ಶಾಲೆ ಕುಂಠಿತವಾಗುತ್ತೆ. ಹಾಗಾಗಿ ಕುಡಿತಿನಲ್ಲಿ PM ಶ್ರೀ ಆ ಮಟ್ಟಕ್ಕೆ ಬೆಳಿಬೇಕು ಅಂತಂದರೆ ಅಲ್ಲಿನ ಮೂಲ ಸೌಕರ್ಯಗಳು, ಮೂಲ ಸೌಲಭ್ಯಗಳಾಗಿರ್ಬೋದು ಇದ್ದಿದ್ದಕ್ಕೆ ಮಾತ್ರ ಆ ಶಾಲೆ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಹಾಗಾಗಿ ನಾವು ಕಮ್ಯುನಿಟಿ ಮೊಬೈಲೈಸರ್ ಆಗಿ ಕೆಲಸ ಕೂಡ ಮಾಡ್ತಾಯಿದ್ದೀನಿ ಪಟ್ಟಣ ಪಂಚಾಯತಿಲಿ. ಇತ್ತೀಚೆಗೆ 6 ತಿಂಗಳಾಯಿತು, ಜೂನ್ 4ನೇ ತಾರೀಕಿಗೆ ಜಾಯ್ನ್ ಆಗಿದ್ದು ನಾನು. ಸ್ವಚ್ಛತೆ ಬಗ್ಗೆ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಯಲು ಶೌಚಾಲಯ ಮುಕ್ತ ಮಾಡಬೇಕು ಅಂತ. ಯಾಕಂದರೆ ಈಗಾಗಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಾಕಷ್ಟು ಒಡನಾಟಗಳಲ್ಲಿ ಏನು ಮಾಡ್ತಿದ್ದಾರೆ, ಇವಾಗ ಗೊತ್ತೇ ಇದೆ, ಹಾವು ಕಡಿತದಿಂದ ಸಾಯ್ತಾ ಇದ್ದಾರೆ, ಹಂದಿ ದಾಳಿ, ನಾಯಿ ದಾಳಿ, ಪ್ರಾಣಿಗಳಿಂದ ಈ ಥರ ಎಲ್ಲ ಸಮಸ್ಯೆ ಬರ್ತಾ ಇರೋದೇ ಹೊರಗಡೆ ನಾವು ಬಯಲಕ್ಕೆ ಹೋಗ್ತಾ ಇರೋದ್ರಿಂದ. ಅದನ್ನು ಕೂಡ ಮುಕ್ತ ಮಾಡಬೇಕು. ಆದಷ್ಟು ಮನೆಯಲ್ಲೇ ವೈಯಕ್ತಿಕ ಶೌಚಾಲಯ ಬಳಸಬೇಕು, ಸಮುದಾಯ ಶೌಚಾಲಯಗಳನ್ನು ಈ ಥರ ಮಾಡಬೇಕನ್ನೋ ಉದ್ದೇಶಕ್ಕೆ ಯಾಸ್ಮಿನ್ನು ಕೂಡ ಮತ್ತೆ ನನ್ನ ತೊಗೊಂಡಿರೋದು. ಇಡೀ 19 ವಾರ್ಡಲ್ಲೂ ಕೂಡ ಸರ್ವೆ ಮಾಡ್ತಾನೇ ಇದ್ದೀವಿ, ಮನೆಗೂ ಭೇಟಿ ಮಾಡ್ತಾ ಇದ್ದೀವಿ. ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮಾಡೋದ್ರೊಟ್ಟಿಗೆ ಇಂದು ಭಾನುವಾರ ವಾರದ ಸಂತೆ ಕೂಡ ಇದೆ. ಆ ಸಂತೆಯಲ್ಲೂ ಕೂಡ ಹೋಗಿ ಹೆಣ್ಮಕ್ಳಿಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ. ಏನಂತ, ಮನೆಯಿಂದನೇ ಆದಷ್ಟು ಕೈಚೀಲ ತೊಗೊಂಡು ಬನ್ನಿ, ಬಟ್ಟೆ ಬ್ಯಾಗ್ ತೊಗೊಂಡು ಬನ್ನಿ. ಇಂದಿನ ಪದ್ಧತಿಗೆ ನಾವು ಹೋಗ್ದಿದ್ರೆ ಮಾತ್ರ, ಇವಾಗ ಉದಾಹರಣೆಯಾಗಿ ಸಾಲುಮರದ ತಿಮ್ಮಕ್ಕನವರು 114 ವರ್ಷ ಅವ್ರು ಹಾಗೆ ಬದುಕಿಲ್ಲ. ಅವರು ಇವತ್ತಿಗೂ ಸಾಯೋ ಟೈಮಲ್ಲೂ ಕೂಡ ಇಂದಿನ ಪದ್ಧತಿನೇ ಬಳಸಿ ಹೆಚ್ಚಿನ ಆಯಸ್ಸನ್ನು ಮಾಡಿಕೊಂಡ್ರು. ಆದರೂ ಕೂಡ ಅವರು ಮಕ್ಕಳಿಲ್ಲ ಅಂತ ಕೂಡ ಕೊರಗಿಲ್ಲ. ನಮ್ಮಂಥವ್ರು ಸಾಮಾನ್ಯವಾಗಿ ಉದಾಹರಣೆ ನಾವು ಹೇಳ್ಬೇಕಂತಂದರೆ, ನಮ್ಮ ಕುಟುಂಬದಲ್ಲಿ ಯಾರಾದರೂ ಮಕ್ಕಳಿಲ್ಲ ಅಂದರೆ ಕೊರಗ್ತೀವಿ ನಾವು. ಅಯ್ಯೋ ನನ್ನ ಮಕ್ಕಳಿಲ್ಲ ಅಂತಿದ್ದಾರೆ, ಬಂಜೆ, ನಾನು ಹೆಂಗೆ ಹೋಗ್ಲಿ ಫಂಕ್ಷನ್ಗಳಿಗಂತ ಎಷ್ಟೋ ಕಾರಣದಿಂದ ಮನೆಯಲ್ಲೇ ಉಳಿದು ಹಾಗೇ ತಾಯಿಯಂದ್ರು ಕುಗ್ತಾ ಇದ್ದಾರೆ. ಮಕ್ಕಳಿಲ್ಲ ಅಂದರೆ ಏನಾಯಿತು, ಪಕ್ಕದಲ್ಲಿರೋ ಮಕ್ಕಳೇನೆ. ಒಂದು ಗಿಡ ಸಾಕಿದ್ರು ಆಯಿತು, ಅದು ಒಂದು ಮಗು ಇದ್ದಾಗೇ. ಹಾಗಾಗಿ ಆ ಥರ ಹೇಳಿ ನಮ್ಮ ಸಾಲುಮರ ತಿಮ್ಮಕ್ಕನವರು ಸಾಕಷ್ಟು ಪರಿಶ್ರಮದಿಂದ 8,000ಕ್ಕಿಂತ ಹೆಚ್ಚು ಮರಗಳನ್ನು ಅವರು ಸಾಕಿದ್ರು. ಅದರಲ್ಲಿ ಹೆಚ್ಚಿನದಾಗಿ ಹಾಲು ಮರದವನ್ನೇ ಸಾಕಿದ್ರು. ಯಾಕಂದರೆ ಹಾಲು ಮರದಲ್ಲಿ ಸಾಕಷ್ಟು ನಮಗೆ ಉಸಿರಾಟಕ್ಕೆ, ಜನರಿಗೆ ಆರೋಗ್ಯ ಕೊಡುವಂಥ ಗಾಳಿ ಬರೋದೇ ಹಾಲು ಮರದಿಂದ. ಹಾಗಾಗಿ ಅವರು ಹಾಲು ಮರದಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದರು. ನಾವು ಕೂಡ ಕುಡಿತಿನಿಯಲ್ಲಿ ಇವಾಗೇನು ಬುಡುಗಜಮ್ಮ ಕಾಲೋನಿ ಯಾಕೆ ತೊಗೊಂಡಿದ್ದೀರಾ ಅಂತ ಹೇಳಿದ್ರಿ. ಸಂಪತ್ತವರು ನಮಗೆ ತುಂಬ ಹೇಳ್ತಾನೆ, ಅಕ್ಕ ಏನಾದರೂ ಒಂದು ಕುಡಿತೀನಿ ಬದಲಾವಣೆ ಮಾಡೋಣ ಅಕ್ಕ, ನೀನು ಪಂಚಾಯತಿಗೆ ಹೋಗಿದ್ದೆ ಅನ್ನೋ ಉದ್ದೇಶ ಇರಲಿ, ಪರವಾಗಿಲ್ಲ. ನಾನು ಮೊದಲೆಲ್ಲ ರಾಜಕೀಯದಲ್ಲಿ ಇದ್ದೆ, ಇಲ್ಲ ಅಂತ ಹೇಳ್ತಿಲ್ಲ. ನಾನು ಯಾವುದೇ ರೀತಿ ದುಡ್ಡು ಮಾಡ್ಕೊಳಕ್ಕೆ ಹೋಗಿದ್ದಿಲ್ಲ, ಏನಿಲ್ಲ. ಜನರಿಗೆ ಸೇವೆ ಮಾಡಬೇಕು. ಜನರಿಗೆ ಏನು ಬೇಕು, ಜನರ ಕಷ್ಟ ಏನು, ನಾವು ಬರೀ ಫೋಟೋಗೆ ಎಲ್ಲ ತೆಗ್ಸ್ಕೊಳಕ್ಕೆ ಸೆಲ್ಫಿಗೋಸ್ಕರ ನಾನು ಎಲ್ಲಿ ಹೋಗಲ್ಲ. ಏನು ಸಮಸ್ಯೆ, ಒಂದು ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಐಡೆಂಟಿ ಕಾರ್ಡು ಏನೇ ಇದ್ರೂ ಅಮೌಂಟ್ ಇಸ್ಕೊಂಡೇ ಮಾಡಿಕೊಡ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಹೋಗ್ಬೇಕು ಅವ್ರ ಹತ್ರ, ಹೋಗಿ ನಿಮ್ಗೆ ಏನಿದೆ ತೊಗೊಂಡು ಬರಮ್ಮ, ಯಾಕಂದರೆ ಇದ್ದವ್ರು ಇರ್ತಾರೆ, ಇಲ್ದರು ಇರ್ತಾರೆ. ಅಂಥವ್ರನ್ನ ನಾವು ಗಮನಿಸ್ಕೊಂಡು ಈ ಥರ ಮಾಡಿ. ಬೇರು ಭೂಮಿ ತಂಡದವರು ನನಗೆ ಫೇಸ್ಬುಕ್ಕಲ್ಲೇ ಪರಿಚಯ ಆಗಿದ್ದು. ನನಗೆ ಇವ್ರು ಮಾಡೋ ಕಾರ್ಯಕ್ರಮಗಳು ತುಂಬ ನನಗೆ ಇಷ್ಟ ಆಯಿತು. ಯಾಕೆ, ನಾವು ಬೇರೆ ಊರುಗಳಿಗೆಲ್ಲ ಟೂರಿಸ್ಟ್ ಹೋಗ್ತೀವಿ. ಟೂರಿಸ್ಟ್ ಹೋದಾಗ ಏನು ಮಾಡ್ತೀವಿ, ಪ್ಲಾಸ್ಟಿಕ್ ಎಲ್ಲ ಪ್ಯಾಕಿಂಗ್ ಮಾಡಿಸ್ಕೊಂಡು ವಾಟರ್ ಬಾಟ್ಲು ಡ್ರಿಂಕ್ಸ್ ಮಾಡಿ ಎಲ್ಲಂದ್ರೆಲ್ಲ ಬಿಸಾಡೋದನ್ನ
ಗಮನಿಸಿ ಇವ್ರು ಏನು ಮಾಡಿದ್ರು ಅವನ್ನೆಲ್ಲ ಸ್ವಚ್ಛತೆ ಮಾಡಿ ಅಲ್ಲಿರೋ ಎಲ್ಲರಿಗೂ ಕಾರ್ಯಕ್ರಮಗಳಿಗೆ ಅರಿವು ಮೂಡಿಸಿ ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಯಪ್ಪ ನೋಡೋಕ್ಕೆ ಸಾಧ್ಯ ಇಲ್ಲ ಎಲ್ಲಂದ್ರಲ್ಲಿ ಗುಟ್ಕಾ ಉಗುಳೋದು ಅಂದರೆ ಪರಿಸರವನ್ನು ಹಾಳು ಮಾಡೋದು ನಾವೇ. ಹಾಗಾಗಿ ಪರಿಸರ ನಾವು ಹೆಚ್ಚಾಗಿ ಉಳಿಸ್ಬೇಕು, ಕುಡುತೀನಿ ಅನ್ನೋ ಒಂದು ಮಾದರಿಯನ್ನಾಗಿ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರ ನಾವು ಹಗಲು ರಾತ್ರಿ ಪರಿಶ್ರಮ ಪಡ್ತೀವಿ. ಎಷ್ಟೋ ಜನ ಉದಾಹರಣೆಗೆ ಬೈತಿರ್ತಾರೆ ನಮಗೆ, ಏನರ ಅಡುಗೆ ಮಾಡ್ತಿರೋ ಇಲ್ಲೋ, ಮನೆಗೆ ಮಕ್ಕಳು ಇದ್ದಾರೋ ಇಲ್ವೋ, ಗಂಡಗೆ ಬೈತಾರೋ ಇಲ್ವೋ, ನಿಮಗೆ ಏನಕ್ಕೆ ಇವಾಗ ನೋಡ್ರಿ ಹೊರಗಡೆ ಇರ್ತೀರಾ ಅಂತಿರ್ತಾರೆ. ನಮಗೆ ಕೊಟ್ಟಿರೋ ಟಾಸ್ಕ್ ಏನು? ಸ್ವಚ್ಛತೆ, ಕುಡುತೀನಿ ಅನ್ನೋ ಒಂದು ಮಾದರಿಯನ್ನು ಮಾಡಬೇಕು. ಇಷ್ಟು ಬಿಟ್ಟರೆ ಬೇರೆ ಉದ್ದೇಶ ಏನಿಲ್ಲ. ಸಾಲುಮರದ ತಿಮ್ಮಕ್ಕನವ್ರನ್ನ ಹೆಸರು ಆ ಕ್ಷಣಕ್ಕೆ ಮಾತ್ರ 1 ತಿಂಗಳೋ 2 ತಿಂಗಳೋ ಈ ಥರ ಇರದೆ ಸತತವಾಗಿ ದಿನನಿತ್ಯ ಅವ್ರನ್ನ ಉಸಿರಾಗಿ ನಾವು ಹಚ್ಚ ಹಸಿರಿನಿಂದ ಕೂಡಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಏನು ನಮಗೆ ಯಶಸ್ಸು ಹೇಳಿದ್ವಲ್ಲ, ಆ ಬೇರು ಭೂಮಿ ತಂಡದವ್ರು ನಮ್ಮ ಜೊತೆಗಿತ್ತು ಅಂದರೆ, ನಾವು ಅವ್ರ ಜೊತೆಗಿದ್ವು ಅಂದರೆ, ಈ ಕುಡುತಿನಿಯನ್ನು ನೋಡಿ ಬೇಕಾದರೆ ಯಾರೇ ಆಗಿರ್ಬೋದು ನಮಗೆ ಸವಾಲಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಯಾರೇ ನಮಗೆ ಅಡ್ಡಿ ಆತಂಕಗಳು ಮಾಡಿದರೂ ಪರವಾಗಿಲ್ಲ, ನಮ್ಮ ತ್ಯಾಗ ಕೂಡ ಮಾಡಿ ನಾವು ಹೋಗೋಕ್ಕೂ ರೆಡಿಯಾಗಿರ್ತೀವಿ. ಇವಾಗ ಹಣ್ಣು ತಿಂತೀವಿ, ತಿಂದು ಎಲ್ಲೋ ಕಸದ ಪುಟ್ಟಿಗೋ ಎಲ್ಲೋ ಬಿಸಾಕ್ತೀವಿ ಬೇಡವಾದ ಸ್ಥಳದಲ್ಲಿ. ಆ ಬಿಸಾಕೋ ಬದಲಾಗಿ ಒಂದು ಮಣ್ಣೆ ಹತ್ರ ಮಣ್ಣು ಇದ್ದೇ ಇರುತ್ತೆ ಆಲ್ಮೋಸ್ಟ್ ಎಲ್ಲ, ಅಲ್ಲಿ ಹೋಗಿ ಬಿಸಾಕಿ ಆ ಗಿಡ ಮೊಳಕೆ ಬಂದ ತಕ್ಷಣ ಯಾರಿಗೆ ಅವಶ್ಯಕತೆ ಇರುತ್ತೋ ಅವಶ್ಯಕತೆ ಇರೋ ಮನೆಗಳಿಗೆ ತಗೊಂಡೋಗಿ ಕೊಟ್ಟರೆ ಅವ್ರು ನೆಟ್ಟು ಆ ಹಣ್ಣುಗಳು ಗಿಡ ಪಕ್ಷಿ ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಅನುಕೂಲ ಆಗುತ್ತೆ ಮುಂದಿನ ಪೀಳಿಗೆಗೆ ಅಂತ ಹೇಳಿ ಸಾಲುಮರದ ತಿಮ್ಮಕ್ಕನವ್ರ ಹೆಸರಲ್ಲಿ ಎಲ್ಲರೂ ನನ್ನ ಮನೆ ಹತ್ರ ಗಿಡಗಳು ನೆಡಬೇಕಂತ ಹೇಳ್ತೀನಿ.